ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತ ಅಂದರೆ, ಬರ್ಡ್ಸ್ಗಳಲ್ಲಿ ಮೊಟ್ಟೆಗಳಲ್ಲಿ ಫರ್ಟಿಲಿಟಿ ಇದೆಯಾ, ಇಲ್ಲ ಮರಿ ಕೂಡಿದವ ಇಲ್ವಾ, ಇನ್ಫರ್ಟಿಲಿಟಿ ಇದೆಯಾ ಅಂತೆಲ್ಲ ತಿಳ್ಕೊಳ್ಳೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವ್ಯಾವ ರೀತಿ ವಿಷಯಗಳು ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಥರ ವೀಡಿಯೋಸ್ಗಳು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬರ್ಡ್ಸ್ಗಳಿಗೆ ನಾನು ಮೊಟ್ಟೆಗಳು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನೀವು ಫಸ್ಟ್ ಟೈಮ್ ಬ್ರೀಡ್ ಆಗಿರೋ ಬರ್ಡ್ಸ್ಗಳು ಯಾವುದೇ ಕಾರಣಕ್ಕೂ ಮೊಟ್ಟೆ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದರೆ, ಫಸ್ಟ್ ಟೈಮ್ ಬ್ರೀಡ್ ಆಗಿರೋ ಬರ್ಡ್ಸ್ಗಳು ಒಂದ್ಸರಿ ನಿಮ್ಮ ಮೊಟ್ಟೆಗಳು ಕೈ ಮುಟ್ಟರೆ ಇನ್ನೊಂದ್ಸರಿ ಬ್ರೀಡ್ ಆಗೋ ಚಾನ್ಸಸ್ ಇರೋಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾನು ಏನು ತೋರಿಸ್ತೇನೆ ನಿಮಗೆ ಅಂತ ಅಂದರೆ, ನಮ್ಮವೆಲ್ಲ ಆಲ್ಮೋಸ್ಟ್ ಎಲ್ಲ ನಮಗೆ ತುಂಬ ವರ್ಷದಿಂದ ಬರ್ಡ್ಸ್ಗಳು ಇರೋದ್ರಿಂದ ಕೇಜ್ಗಳಲ್ಲಿ ಆ ಬರ್ಡ್ಸ್ಗಳಿಂದ ಮೊಟ್ಟೆ ಮುಟ್ಟಿದ್ರು ಏನೂ ಆಗೋಲ್ಲ. ನೀವು ಫಸ್ಟ್ ಟೈಮ್ ತಂದಿರೋ ಬರ್ಡ್ಸ್ಗಳು ಏನಾರು ಮೊಟ್ಟೆ ಇಕ್ಕಿ ಆ ಎಗ್ಗಳು ಏನಾರು ಚೆಕ್ ಮಾಡೋಕ್ಕೆ ಏನಾರು ನೀವೇನಾರು ಮುಟ್ಟಕ್ಕೆ ಹೋದರೆ ಅದು ಬ್ರೀಡ್ ಆಗದಲ್ಲೇ ಇರ್ಬೋದು ಫ್ರೆಂಡ್ಸ್. ಸುಮ್ಮನೆ ನೀವೆಲ್ಲ ತೊಂದರೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು 2-3 ಸರಿ ಬ್ರೀಡ್ ಆಗಲಿ. ಒಂದು 2-3 ಸರಿ ಬ್ರೀಡ್ ಆದಮೇಲೆ ಅಲ್ಲಿ ಆಲ್ಮೋಸ್ಟ್ ನೀವು ಮೊಟ್ಟೆ ಮುಟ್ಟಿದ್ರು, ಯಾಕಂದ್ರೆ ನಿಮಗೆ ಅಡ್ಜಸ್ಟ್ ಆಗಿರುತ್ತಲ್ವಾ, ನೀವು ಮೊಟ್ಟೆ ಮುಟ್ಟಿದ್ರು ಅದು ಆ ಥರ ಏನೂ ಸಮಸ್ಯೆ ಆಗೋಲ್ಲ ಫ್ರೆಂಡ್ಸ್. ನೀವು ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಒಂದು 2-3 ಸರಿ ಬ್ರೀಡ್ ಆಗಲಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಅಡ್ಜಸ್ಟ್ ಆದ್ಮೇಲೆ ಬಳಸ್ಕೊಳ್ಳಿ. ನೀವು ಮೊಟ್ಟೆ ಮುಟ್ಟರೆ ಏನೂ ಆಗೋಲ್ಲ. ಫಸ್ಟ್ ಟೈಮ್ ಬ್ರೀಡ್ ಆಗಿರೋ ಮೊಟ್ಟೆಗಳು ನಿಮಗೆ ಕುತೂಹಲದಿಂದ ಮೊಟ್ಟೆಗಳೆಲ್ಲ ಚೆಕ್ ಮಾಡೋಕ್ಕೆ ಹೋದಾಗ ಅದು ಇನ್ನು ನೆಕ್ಸ್ಟ್ ಟೈಮ್ ಬ್ರೀಡ್ ಆಗಲೇ ಇರ್ಬೋದು, ಎದ್ರಿಗೆ ಕೇಳೋ ಚಾನ್ಸಸ್ ಇರ್ಬೋದು, ನಿಮ್ಮ ಮನೆಯಿಂದ ಬ್ರೀಡ್ ಆಗೋ ಚಾನ್ಸಸ್ ಇಲ್ಲದೆ ಇರಬಹುದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೋಸ್ಕರ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಮೊಟ್ಟೆಗಳು ತೆಗೆದಿಟ್ಕೊಂಡಿದ್ದೀನಿ. ಮೊಟ್ಟೆಗಳು ಫರ್ಟಿಲಿಟಿ ಇದೆ, ಇನ್ಫರ್ಟಿಲಿಟಿ ಇದೆ ಎಲ್ಲ ಚೆಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಮೊಟ್ಟೆಗಳು ನೋಡಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ನೋಡಿ ಈ ಥರ ಫುಲ್ಲು ರೆಡ್ಡಿಶ್ ಇರುತ್ತೆ ಮೊಟ್ಟೆ. ಈ ಥರ ಫುಲ್ಲು ರೆಡ್ಡಿಶ್ ಇದೆ, ಅದು ಫರ್ಟಿಲಿಟಿ ಇದೆ ಅಂತ ಅರ್ಥ. ಯಾಕಂದರೆ ಮೊಟ್ಟೆಗಳು ಇನ್ನೊಂದು ಹೆಚ್ಚು ಕಮ್ಮಿ ಇನ್ನೊಂದು 5-6 ದಿವಸದೊಳಗೆ ಮೊಟ್ಟೆ ಆಚೆ ಆಗುತ್ತೆ ಫ್ರೆಂಡ್ಸ್. ಇದು ಮೊಟ್ಟೆಗಳು ಯಾವ ಥರ ಎಷ್ಟು ದಿವಸದ ಮೇಲೆ ಚೆಕ್ ಮಾಡಬೇಕು ಅಂತ ಅಂದರೆ, ಮೊಟ್ಟೆಗಳು ನೀವೇನಿಲ್ಲ ಒಂದು 6 ಡೇಸ್ ಮೇಲೆ ಚೆಕ್ ಮಾಡಬೇಕು ಫ್ರೆಂಡ್ಸ್. ಒಂದು 6 ದಿವಸದ ಮೇಲೆ ಚೆಕ್ ಮಾಡಿದರೆ ಮೊಟ್ಟೆಗಳಲ್ಲಿ ಮರಿ ಕೂಡಿದೆ ಇಲ್ವಾ ಅಂತ, ಇಲ್ಲ ಫರ್ಟಿಲಿಟಿ ಇದೆಯೋ ಇಲ್ಲ ಇನ್ಫರ್ಟಿಲಿಟಿ ಎಗ್ಗೋ ಅಂತ ಗೊತ್ತಾಗುತ್ತೆ. ನೋಡಿ ನಿಮಗೆ ಕಾಣಿಸ್ತಿದೆ ಅಂದ್ಕೋತೀನಿ, ಈ ಮೊಟ್ಟೆ ಫುಲ್ ರೆಡ್ಡಿಶ್ ಇದೆ, ಫುಲ್ ರೆಡ್ ಇದೆ. ಆಮೇಲೆ ಒಳ್ಳೆ ನರಗಳು ಕೂಡಿದ್ದಾವೆ, ಹಾಗಾಗಿ ಮೊಟ್ಟೆಗಳಲ್ಲಿ ಮರಿ ಇದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಮೊಟ್ಟೆಗಳು ಚೆಕ್ ಮಾಡಿ ಟಾರ್ಚ್ ಲೈಟ್ ಚೆಕ್ ಮಾಡೋಕ್ಕಿಂತ ಮುಂಚೆ ಮೊಬೈಲ ಏರ್ಪ್ಲೇನ್ ಮೂಡಿಗೆ ಹಾಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಯಾವ್ದಾರು ಫೋನ್ ಬಂದರೆ ಅವು ಇದು ವೈಬ್ರೇಷನಿಗೆ ಮೊಟ್ಟೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಕಡೆಗೂ ಮೊಬೈಲ್ ಆನಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಫ್ಲೈಟ್ ಮೂಡಿಗೆ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್, ನೋಡಿದರೆ ಮಡಿ ಕೂಡಿದೆ ಈ ಮೊಟ್ಟೆಯಲ್ಲಿ. ಇನ್ನೊಂದು ಮೊಟ್ಟೆ ತೋರಿಸ್ತೀನಿ ನಿಮಗೆ. ನೋಡಿ ಈ ಮೊಟ್ಟೆಗಳಲ್ಲಿ ನರಗಳು ಕಾಣಿಸ್ತಿದೆ ನಿಮಗೆ. ಈಗ ರೀಸೆಂಟಾಗಿ ಮೊಟ್ಟೆಗಳು ಇಲ್ಲಿ ಮರಿಗಳು ಇದಾಗ್ತಿದೆ. ನೋಡಿ ಎಷ್ಟು ನರಗಳು ಕಾಣಿಸ್ತಿವೆ ಮೊಟ್ಟೆಗಳಲ್ಲಿ. ಈ ಥರ ಇದ್ದರೆ ಮೊಟ್ಟೆ ಫರ್ಟಿಲಿಟಿ ಇದೆ ಅಂತ ಅರ್ಥ. ಇದರ ಮರಿ 100% ಮರಿಗಳು ಬರ್ತವೆ ನರಗಳಿದ್ರೆ. ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಿದೆ ನರಗಳು ಅಂತ. ಬನ್ನಿ ಫ್ರೆಂಡ್ಸ್, ಈಗ ಇನ್ನೊಂದು ಮೊಟ್ಟೆ ಚೆಕ್ ಮಾಡೋಣ. ನೋಡಿ ಇದರಲ್ಲಿ ಏನೂ ಇಲ್ಲ, ಬರೀ ಒಂದು ಅಶ್ನು ಕಲರ್ ಸೈಡಲ್ಲಿ ಮೂಲೆಯಲ್ಲಿದೆ, ಪೂರ್ತಿ ಮೊಟ್ಟೆಯಲ್ಲಿ ಒಂದು ಏನೂ ಇಲ್ಲ. ಇದು ಇನ್ಫರ್ಟಿಲಿಟಿ ಎಗ್ಗು. ಇಂಥ ಮೊಟ್ಟೆಗಳು ತೆಗೆದು ನೀವು ಹೊರಗಡೆ ಬಿಸಾಕ್ಬೋದು. ಇಂಥ ಮೊಟ್ಟೆಗಳನ್ನ ಮರಿ ಬರೋಲ್ಲ. ಆಮೇಲೆ ಸ್ಟಾರ್ಟಿಂಗ್ ಒಂದು 4-5 ದಿವಸದೊಳಗೆ ಏನಾದ್ರು ನೀವು ಚೆಕ್ ಮಾಡಿದರೆ ಮೊಟ್ಟೆಗಳಲ್ಲಿ ಇನ್ನೂ ಮರಿಗಳು ಕೂಡ್ರೆ ಅಂಥ ಮೊಟ್ಟೆಗಳು ಬಿಸಾಕಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಕಾವು ಕೊಡಲಿ ಅವು. ನೋಡಿ ಇದು ಪೂರ್ತಿ ಎಲ್ಲೇ ಇಷ್ಟು ಪೂರ್ತಿ ಕೂಡಿಲ್ಲ ಇದರಲ್ಲಿ ಬರೀ ಸ್ವಲ್ಪ ಮಾತ್ರ ಕೂಡಿತೆ. ಹಾಗಾಗಿ ಇದು ಇನ್ಫರ್ಟಿಲಿಟಿ ಎಗ್ಗು. ಇದು ನೋಡಿ ಇದರಲ್ಲಿ ರೀಸೆಂಟಾಗಿ ಕೂಡ್ತಿದೆ ಈಗ. ಇದು ಎಗ್ಗಲ್ಲಿ ಏನಾಗಿದೆ ಅಂದರೆ ಫುಲ್ ಎಲ್ಲೋ ಇದೆ. ಇದು ಫುಲ್ ರೀಸೆಂಟಾಗಿ ಈಗ ಕೂಡ್ತಿದೆ. ಇದರಲ್ಲಿ ಮರಿ ಬರುತ್ತೆ. ಇದು ಈಗ ರೀಸೆಂಟಾಗಿ ಇಕ್ಕರ ಮೊಟ್ಟೆ ಇದು. ಇದರಲ್ಲಿ ಮರಿ 100% ಮರಿ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಕಾವಿಗೆ ಇದಾಗಿಲ್ಲ ಮೊಟ್ಟೆ. ಇದರ ಮರಿ ಬರುತ್ತೆ. ಯಾಕಂದರೆ ಈ ಎಲ್ಲೋ ಇಲ್ಲಿ ಒಂದು ಅರ್ಧ ಮಾತ್ರ ಎಲ್ಲೋ, ಪೂರ್ತಿ ವೈಟ್ ಏನಾರು ಇದ್ದರೆ ಮೊಟ್ಟೆ ಇದು ಇನ್ಫರ್ಟಿಲಿಟಿ ಎಗ್ಗು ಫ್ರೆಂಡ್ಸ್. ಅವೆಲ್ಲ ತೆಗೆದು ಬಿಸಾಕ್ಬಿಡಿ ನೀವು. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಮೊಟ್ಟೆ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಇನ್ಫರ್ಟಿಲಿಟಿ ಎಗ್ಗು. ಇದರಲ್ಲಿ ಏನೂ ಇಲ್ಲ, ಎಲ್ಲೋ ಇಷ್ಟು ಕಮ್ಮಿ ಇದೆ. ಇದು ಪೂರ್ತಿ ವೈಟ್ ಜಾಸ್ತಿ ಇದೆ. ಇಲ್ಲೆಲ್ಲ ಇನ್ಫರ್ಟಿಲಿಟಿ ಎಗ್ಗು. ಇವನು ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಒಬ್ಬರು ಏನಂತ ಕಮೆಂಟ್ ಮಾಡ್ತೀರಾ ಅಂದರೆ, ನಮ್ಮ ಬರ್ಡ್ಸ್ ತಂದು 20 ಬರ್ಡ್ಸ್ ತಂದಿದೆ, 20 ಮೊಟ್ಟೆ 20 ದಿವಸ ಆಗಿದೆ, 30 ದಿವಸ ಆಗಿದೆ, ಇನ್ನೂ ಮರಿಗಳು ಆಗಿಲ್ಲ ಅಂತೀರಾ. ಆ ಮೊಟ್ಟೆಗಳು ಇನ್ಫರ್ಟಿಲಿಟಿ ಎಗ್ಗಾಗಿರ್ತವೆ. ಅವು ಒಂದೊಂದ್ಸರಿ ಏನು ಮಾಡ್ತವೆ ಅಂದರೆ, ಬರ್ಡ್ಸ್ಗಳು ಅವೇ ನೋಡ್ಬಿಟ್ಟು ತೆಗೆದು ಹೊರಗಡೆಗೆ ಬಿಸಾಕ್ತವೆ ಫ್ರೆಂಡ್ಸ್. ಅವು 1 ಸರಿ 2 ಸರಿ ಫಸ್ಟ್ ಟೈಮ್ ಬ್ರೀಡ್ ಆಗಿರೋ ಬರ್ಡ್ಸ್ಗಳು ಹಂಗೆ ಮಾಡೋದು. ನೋಡಿ ಫ್ರೆಂಡ್ಸ್, ನೋಡಿ ಈ ಮೊಟ್ಟೆಲ್ಲ ನರಗಳು ಕಾಣಿಸ್ತಿದೆ ನಿಮಗೆ. ನರ ಯಾವ ಥರ ಕಾಣಿಸ್ತಿದೆ ನೋಡಿ ಮೊಟ್ಟೆಗಳಲ್ಲಿ. ಇದರಲ್ಲೂ ಪಕ್ಕ 100% ಮರಿ ಬರ್ತವೆ ಫ್ರೆಂಡ್ಸ್. ಈ ಥರ ಚೆಕ್ ಮಾಡ್ಬೋದು ಮೊಟ್ಟೆಗಳು. ಫಸ್ಟ್ ಟೈಮ್ ಬ್ರೀಡ್ ಆಗಿರೋ ಮೊಟ್ಟೆಗಳು ಈ ಥರ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬರ್ಡ್ಸ್ಗಳು ಗಾಬರಿ ಆದರೆ, ನೀವು ಗಾಬರಿ ಮಾಡಿದರೆ ಆಮೇಲೆ ಎದುರುಕೊಂಡು ನಿಮ್ಮ ಮನೆಗೆ ಅದು ಬ್ರೀಡ್ ಮಾಡ್ದಲೇ ಇರ್ಬೋದು. ಆ ಥರ ಮಾಡೋಕ್ಕೆ ನನಗೆ ಅಂದರೆ ಬರ್ಡ್ಸ್ಗಳು ಎಲ್ಲ ಅಡ್ಜಸ್ಟ್ ಆಗಿದ್ದಾವೆ. ಹಾಗಾಗಿ ನಾನು ಈ ಮುಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಏನು ತೊಂದರೆ ಆಗೋಲ್ಲ.
ನೋಡಿ ಫ್ರೆಂಡ್ಸ್, ಇದು ಫುಲ್ ರೆಡ್ ಇದೆ ಈ ಮೊಟ್ಟೆಲಿ. ಇದು ಫುಲ್ ರೆಡ್ ಇದೆ. ಹೆಚ್ಚು ಕಮ್ಮಿ ಒಂದು 2 ಡೇಸ್ ಒಳಗೆ ಹ್ಯಾಚ್ ಆಗುತ್ತೆ ಮರಿ ಇದರಲ್ಲಿ. ಇದ್ರ ಪೂರ್ತಿ ಕೂಡಿದೆ ಮರಿ ಇದರಲ್ಲಿ, ಹ್ಯಾಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಆಮೇಲೆ ನಿಮ್ಮದು ಏನಾಗುತ್ತೆ ಅಂದರೆ, ಫಸ್ಟ್ ಟೈಮು ಇನ್ಫರ್ಟಿಲಿಟಿ ಯಾಕೆ ಬಂದಿರ್ತವೆ, ಸೆಕೆಂಡ್ ಟೈಮು ಇನ್ಫರ್ಟಿಲಿಟಿ ಯಾಕೆ ಬಂದಿರ್ತವೆ, ಮೂರನೇ ಸರಿ ಇನ್ಫರ್ಟಿಲಿಟಿ ಯಾಕೆ ಬಂದಿರ್ತವೆ, 4ನೇ ಸರಿ ಇನ್ಫರ್ಟಿಲಿಟಿ ಯಾಕೆ ಬಂದಿರ್ತವೆ ಅಂದರೆ ಅದು ಮೇಲ್ ಪ್ರಾಬ್ಲಮ್ ಇದೆಯೋ ಫೀಮೇಲ್ ಪ್ರಾಬ್ಲಮ್ ಇದೆಯೋ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲ ಮೇಲ್ ಚೇಂಜ್ ಮಾಡಬೇಕು ಇಲ್ಲ ಫೀಮೇಲ್ ಚೇಂಜ್ ಮಾಡಬೇಕು ನೋಡಿಬಿಟ್ಟು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಟೈಮಲ್ಲೂ ಆ ಥರ ಇರೋಲ್ಲ, ಇಲ್ಲ ಒಂದೊಂದು ಟೈಮಲ್ಲಿ ಆ ಥರ ಬರ್ತವೆ. ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಅಂತಂದರೆ, ನಾಳೆ ನಮ್ಮ ಮನೆಗೆ ಹೊಸ ಗೆಸ್ಟ್ಗಳು ಬರ್ತವೆ ಫ್ರೆಂಡ್ಸ್. ಈ ಥರ ಈ ಕೇಜ್ ಗೋಡೆಗೆ ಹೊಸ ಗೆಸ್ಟ್ಗಳು ಬರ್ತವೆ. ಅದ್ರ ಬಗ್ಗೆ ನಿಮ್ಗೆ ವೀಡಿಯೋಸ್ ಮಾಡ್ತೀನಿ. ಅದು ಸ್ವಲ್ಪ ಸಸ್ಪೆನ್ಸಾಗಿ ಇಟ್ಟಿರ್ತೀನಿ. ನಾಳೆ ನಿಮಗೆ ವೀಡಿಯೋಸ್ ಮಾಡ್ತೀನಿ ಅಲ್ವಾ, ಅವಾಗ ನೀವು ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಜಾಸ್ತಿ ಸಪೋರ್ಟ್ ಮಾಡಿರಿ ನಮಗೆ ಇನ್ನೂ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮಗೆ ಹೆಚ್ಚಿಗೆ ವೀಡಿಯೋಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಕಮೆಂಟ್ ಮಾಡಿ. ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.